ನಿಮ್ಮಲ್ಲಿ ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಅರ್ಥ ಆಗುತ್ತೆ, ಗ್ರಾಮರು ಗೊತ್ತಿದೆ, ಆದ್ರೆ ಯಾರಾದರೂ ಮಾತನಾಡಿ ಇಂಗ್ಲೀಷಲ್ಲಿ ಅಂತಂದಾಗ ಎಲ್ಲಿಂದ ಶುರು ಮಾಡಬೇಕು, ಮತ್ತೆ ಏನು ವರ್ಡ್ಸನ್ನು ಬಳಸಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಲ್ವಾ? ನಿಮ್ಮೊಬ್ಬರದೇ ಅಲ್ಲ ಈ ಪ್ರಾಬ್ಲಮ್ಮು. ಮೆನಿ ಕನ್ನಡ ಸ್ಪೀಕರ್ಸ್ ಹ್ಯಾವ್ ದ ಸೇಮ್ ಪ್ರಾಬ್ಲಮ್. ಅಂದರೆ ಇಲ್ಲಿ ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಇಂಗ್ಲೀಷ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡದೇ ಇರೋದು ನಿಜವಾದ ಪ್ರಾಬ್ಲಮ್. ಸೊ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಗೊತ್ತಿದ್ರು ಮಾತನಾಡಲಿಕ್ಕಾಗ್ತಿರ್ತಕ್ಕಂಥ 5 ಮೈನ್ ರೀಸನ್ಸ್ ಮತ್ತು ಅದಕ್ಕೆ ಸಿಂಪಲ್ ಸೊಲ್ಯೂಷನ್ಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಂಬರ್ 1, ಕನ್ನಡ ಟು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡೇ ಕೂತಿರುವಂಥದ್ದು ಇನ್ನವೇ. ಅಂದ್ರೆ ಏನರ್ಥ? ಫಸ್ಟ್ ಏನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನ ಮೈಂಡಿಗೆ ಕೆಲಸ ಕೊಡೋದು, ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಆಮೇಲೆ ಮಾತಾಡ್ತೀನಿ ಅಂತ. ಸೊ ಇದೇನು ಮಾಡ್ತದೆ, ನಮ್ಮನ್ನ ಬ್ರೇಕ್ ಡೌನ್ ಮಾಡ್ತದೆ. ಇಟ್ ಕಿಲ್ಸ್ ಅವರ್ ಟೈಮ್. ಇದಕ್ಕೆ ಸೊಲ್ಯೂಷನ್ ಏನು? ಸಿಂಪಲ್ ಆಗಿ ನೋಡೋದಾದ್ರೆ, ಸ್ಟಾರ್ಟ್ ಥಿಂಕಿಂಗ್ ಇನ್ ಸಿಂಪಲ್ ಇಂಗ್ಲಿಷ್. ನಮ್ಗೇನು ಗೊತ್ತಿದೆಯೋ ಅದನ್ನು ಡೈರೆಕ್ಟ್ ಆಗಿ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಶುರು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಊಟ ಮಾಡ್ತಾ ಇದ್ದೀನಿ ನಾನು, ಹೇಳ್ಬೇಕು ಐ ಫುಡ್ ಈಟಿಂಗ್ ನೌ. ಸರಿಯಾಗಿ ಬರೋಲ್ಲ ಅಂದ್ರೆ ಬರಲ್ಲ, ಸಿಂಪಲ್ ಆಗಿ ಐ ಆಮ್ ಹ್ಯಾವಿಂಗ್ ದ ಫುಡ್, ಐ ಆಮ್ ಟೇಕಿಂಗ್ ದ ಫುಡ್, ಆರ್ ಐ ಆಮ್ ಈಟಿಂಗ್ ದ ಫುಡ್. ಏನು ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ, ನೀವೇನು ಮಾಡಬೇಕು, ಡೈರೆಕ್ಟ್ ಆಗಿ ಇಂಗ್ಲೀಷಲ್ಲಿ ಏನು ಬರ್ತದೆ ಎಲ್ಲವೂ ಇರ್ತದೆ, ಶುರು ಮಾಡ್ಕೊಂಡು ಮಾತಾಡ್ಬೇಕಷ್ಟೇ. ಸೆಕೆಂಡ್ ಪಾಯಿಂಟ್, ಪರ್ಫೆಕ್ಟ್ ಗ್ರಾಮರ್ ಬೇಕು. ಗ್ರಾಮರ್ ಕಲ್ತ ಮೇಲೆ ಮಾತಾಡ್ತೀನಿ ಅನ್ಕೊಂಡು ಸ್ಟಿಲ್ ವೈಟಿಂಗ್ ವೈಟಿಂಗ್ ವೈಟಿಂಗ್. ಸೊ ಏನಾಗ್ತದೆ ಅಂದರೆ, ಆಫ್ಟರ್ ಬಿಕಮಿಂಗ್ ಫ್ಲೂಯೆಂಟ್ ಐ ಹ್ಯಾವ್ ಟು ಸ್ಪೀಕ್ ಅಂತಿರಲ್ಲ, ಇದು ಯಾವತ್ತಿಗೂ ಸಾಧ್ಯನೇ ಇಲ್ಲ. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಯು ವೋಂಟ್ ಬಿಕಮ್ ಫ್ಲೂಯೆಂಟ್. ಸ್ಪೀಕ್ ಫಸ್ಟ್, ಇಂಪ್ರೂವ್ ಗ್ರ್ಯಾಜುವಲಿ. ಫಸ್ಟ್ ಮಾತಾಡಕ್ಕೆ ಶುರು ಮಾಡಬೇಕು. ಮಾತನಾಡ್ತಾ ಮಾತನಾಡ್ತಾ ಗ್ರ್ಯಾಜುವಲಿ ಇಂಗ್ಲೀಷ್ ಆ್ಯಂಡ್ ಅವರ್ ವೊಕ್ಯಾಬುಲರಿ ಡೆಫಿನೆಟ್ಲಿ ಹೆಲ್ಪ್ಸ್ ಅಟ್ ಅವರ್ ಮೈಂಡ್. ಸೊ ಈ ಕೆಲಸವನ್ನು ಮಾಡ್ತಾ ಬರಬೇಕು. ಪಾಯಿಂಟ್ ನಂಬರ್ 3, ವರ್ಡ್ಸ್ ಮಾತ್ರ ಮೆಮೊರೈಸ್ ಮಾಡುವಂಥದ್ದು. ಸಿಂಗಲ್ ಆಗಿ ಒಂದು ವರ್ಡ್ ಓದುವಾಗ ಎಲ್ಲ ಗೊತ್ತಿರಲಿಲ್ಲ, ಮೀನಿಂಗ್ ನೋಡಿದ್ರಿ ಡಿಕ್ಷನರಿನಲ್ಲೋ ಅಥವಾ ಎಲ್ಲೋ ಏನಲ್ಲಿ ನೋಡ್ಕೊಂಡು ತಿಳ್ಕೊಂಡ್ರಿ, ಅಷ್ಟು ಮರ್ತು ಬಿಟ್ರೆ ಆಗೋಯ್ತಾ? ಸೊ ಆ ವರ್ಡನ್ನು ಏನು ಮಾಡಬೇಕು, ನಾವು ಬಳಸಬೇಕು. ಮತ್ತು ಅದಕ್ಕೆ 3 ಸ್ಟೆಪ್ಸ್ ಇದೆ. ಏನು ಮಾಡಬೇಕು? ಮೊದಲನೇದಾಗಿ ಆ ವರ್ಡ್ಸನ್ನು ಅಲ್ಲಿಗೆ ಬಿಡಬಾರ್ದು. ಆ ವರ್ಡನ್ನು ನಾವು ಸೆಂಟೆನ್ಸಲ್ಲಿ ಬಳಸಬೇಕು. ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಡಿಸಿಷನ್ ಅಂತ ಒಂದು ವರ್ಡು, ನಿರ್ಧಾರ ಅಂತ ಮೀನಿಂಗ್ ಗೊತ್ತಿದೆ ನಿಮಗೆ, ಅಷ್ಟಕ್ಕೆ ಬಿಡಬಾರ್ದು. ಆ ಮೀನಿಂಗ್ನ ತಿಳ್ಕೊಂಡ್ಮೇಲೆ ಸೆಂಟೆನ್ಸ್ ಮಾಡಿ. ಹೇಗೆ? ಐ ಮೇಡ್ ಎ ಡಿಸಿಷನ್, ಐ ಹ್ಯಾವ್ ಎ ಡಿಸಿಷನ್, ಇಟ್ ವಾಸ್ ಎ ಟಫ್ ಡಿಸಿಷನ್, ಇಟ್ ವಾಸ್ ಎ ಡಿಫಿಕಲ್ಟ್ ಡಿಸಿಷನ್ ಅಂತೇಳಿ ನಾವು ಮೆನಿ ಮೋರ್ ಸೆಂಟೆನ್ಸಲ್ಲಿ ಅದನ್ನು ಬಳಸ್ತಾ ಹೋದರೆ, ಯೂಸ್ ಮಾಡ್ತಾ ಹೋದಾಗ ಇಲ್ಲಿ ನೆನ್ಪಿಟ್ಕೊಳ್ತದೆ. ಆ ಕೆಲಸವನ್ನು ಮಾಡಬೇಕು. ಪ್ರತಿ ವರ್ಡನ್ನು ನಾವು ಕಲಿತಾಗ ಇಂಡಿವಿಜುವಲ್ ಆಗಿ ವರ್ಡನ್ನು ಕಲಿಬಾರ್ದು. ಸೊ ಥ್ರೂ ಸೆಂಟೆನ್ಸಲ್ಲಿ ಕಲಿಯುವಂಥ ಕೆಲಸ ಆಗಬೇಕು ಇಂಗ್ಲೀಷ್. ಹಾಗೆ ಪಾಯಿಂಟ್ ನಂಬರ್ 4, ಇಂಗ್ಲೀಷ್ ಕೇಳೋದು ಮಾತ್ರ ಇಲ್ಲಿವರೆಗೆ ಆಗಿದೆ. ಏನು ಮಾಡಿದ್ದೀರಿ? ಯು ವಾಚ್ ಇಂಗ್ಲೀಷ್ ವಿಡಿಯೋಸ್, ಯು ಲಿಸನ್ ಟು ಇಂಗ್ಲೀಷ್ ಪಾಡ್ಕಾಸ್ಟ್, ಯು ಲಿಸನ್ ಇಂಗ್ಲೀಷ್ ಮೂವೀಸ್ ಲೈಕ್ ಟೈಟಾನಿಕ್. ದೋಸ್ ಆರ್ ಆಲ್ ದ ಗುಡ್ ಥಿಂಗ್ಸ್ ವಾಟ್ ಯು ಆರ್ ಡೂಯಿಂಗ್, ಬಟ್ ನಾಟ್ ಇನಫ್. ನೀವೇನು ಮಾಡ್ತಿದ್ರಿ? ನೋಡ್ಕೊಂಡು ಬಂದಿದ್ದೀರಿ, ಕೇಳಿಸ್ಕೊಂಡು ಬಂದಿದ್ದೀರಿ, ನಾಟ್ ಸ್ಟಾರ್ಟ್ ಟು ಡೂಯಿಂಗ್. ನಾವು ಆಕ್ಷನ್ ಟೇಕರ್ ಆಗೋವರೆಗೆ, ಡೂವರ್ ಆಗೋವರೆಗೆ ಯಾವುದನ್ನು ಮಾಡಲಿಕ್ಕಾಗಲ್ಲ. ಉದಾಹರಣೆಗೆ ಸ್ವಿಮ್ಮಿಂಗ್ ಕಲಿಯೋದು ಹೇಗೆ, ಇದ್ರ ಬಗ್ಗೆ ಒಂದು 100 ವೀಡಿಯೋಸ್ನ ನೋಡ್ತಾನೆ ಕೂತಿದ್ರೆ ಸ್ವಿಮ್ಮಿಂಗ್ ಬರ್ತದ? ನಮಗೆ ಬರಲ್ಲ. ಸೈಕ್ಲಿಂಗ್ ಮಾಡೋದು ಹೇಗೆ ನೋಡ್ತಾ ಕೂತಿದ್ರೆ ಆಗುತ್ತಾ? ನಾವು ಸೈಕ್ಲಿಂಗ್ ಮಾಡಲಿಕ್ಕೆ ಪೆಡ್ಲಿಂಗ್ ಮಾಡಬೇಕು, ಸ್ವಿಮ್ಮಿಂಗ್ ಮಾಡಬೇಕಂದ್ರೆ ನೀರು ಇಳಿಲೇಬೇಕು. ಹಾಗಾದ್ರೆ ಮಾತ್ರ ನಮಗೂ ಅದರ ಎಕ್ಸ್ಪೀರಿಯನ್ಸ್ ಆಗೋದು ಬರೋದು. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಬರೀ ಕೇಳ್ಕೊಂಡು ಕೂತಿರೋದನ್ನ ಬಿಟ್ಟು ಏನು ಮಾಡಬೇಕು, ನಾವೇನು ಕೇಳಿಸ್ಕೊಳ್ತೀವೋ ಅದನ್ನ ಮತ್ತೆ ರಿಪೀಟ್ ಮಾಡಬೇಕು. ಹಾಗೆ ಸ್ಪೀಕಿಂಗ್ ಮಾಡಬೇಕು. ವಾಟ್ ಆರ್ ಯು ಥಿಂಕಿಂಗ್? ಏನು ಹೇಳಿ? ವಾಟ್ ಆರ್ ಯು ಥಿಂಕಿಂಗ್? ವಾಟ್ ಆರ್ ಯು ಡೂಯಿಂಗ್? ಈ ಥರ ಕ್ವಶನ್ಗಳನ್ನ ನಾವೇ ಹಾಕೋಬೇಕು. ಮತ್ತೆ ಅದಕ್ಕೆ ನಾವೇ ಆನ್ಸರ್ ಮಾಡಬೇಕು. ಐ ಆಮ್ ಸ್ಪೀಕಿಂಗ್ ಇಂಗ್ಲೀಷ್, ಐ ಆಮ್ ಲಿಸನಿಂಗ್ ಇಂಗ್ಲೀಷ್, ನಾಟ್ ಓನ್ಲಿ ಲಿಸನಿಂಗ್, ಐ ಆಮ್ ಟಾಕಿಂಗ್ ಇಂಗ್ಲೀಷ್, ಅಟ್ ಲೀಸ್ಟ್ ಐ ಟ್ರೈ ಟು ಟಾಕ್ ಇನ್ ಇಂಗ್ಲೀಷ್. ನಾವು ಮೈಂಡಲ್ಲಿ ಏನು ಬರಬೇಕು ಅಂದರೆ, ಐ ವಿಲ್ ಸ್ಪೀಕ್ ಇನ್ ಇಂಗ್ಲೀಷ್ ಇಫ್ ಐ ಮೇಕ್ ಮಿಸ್ಟೇಕ್ಸ್, ಐ ವಿಲ್ ಸ್ಪೀಕ್ ಇಂಗ್ಲೀಷ್ ಈವನ್ ಇಫ್ ಐ ಮೇಕ್ ಮಿಸ್ಟೇಕ್ ಆದರೂ ಪರವಾಗಿಲ್ಲ, ನಾನು ಇಂಗ್ಲೀಷ್ ಮಾತಾಡ್ತೀನಿ, ನಾನು ಇಂಗ್ಲೀಷನ್ನು ಡೆವಲಪ್ಮೆಂಟ್ ಮಾಡ್ಕೋತೀನಿ ಅಂತ ನೀವು ಯಾವಾಗ ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡ್ಕೋತೀರಿ, ದೆನ್ ಓನ್ಲಿ ಸ್ಟಾರ್ಟ್ಸ್ ಯುವರ್ ಫ್ಲೂಯೆನ್ಸಿ ಜರ್ನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬನ್ನಿ, ಪ್ರಾಕ್ಟೀಸ್ ಮಾಡಬೇಕು ಅಂತ ಗೊತ್ತಿದ್ರೂ ಮಾಡದೇ ಇರುವಂಥದ್ದು. ಊಟ ಮಾಡಬೇಕು, ಹೊಟ್ಟೆ ತುಂಬಿಸ್ಕೋಬೇಕಾದಂತ ಗೊತ್ತಿದೆ, ಊಟ ಮಾಡದೆ ಕೂತ್ಕೊಂಡು ಹೊಟ್ಟೆ ಸಿಗುತ್ತೆ. ಎಂಥ ಪ್ರಶ್ನೆ ಅಲ್ಲ? ಇಲ್ಲಿ ಕೂಡ
ನಾವು ಇಂಗ್ಲೀಷಲ್ಲಿ ಅದೇ ಕೆಲಸವನ್ನು ಮಾಡ್ಕೊಂಡು ಬಂದಿರೋದೇ ಮುಖ್ಯವಾದ ಕಾರಣ. ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ಗೊತ್ತಿದೆ ಆಲ್ರೆಡಿ. ಸೊ ಇದಕ್ಕೆ ಇಟ್ ಡಸಂಟ್ ನೀಡ್ ಮೋರ್ ದ್ಯಾನ್ 2 hours 3 hours 1 hour ಪರ್ ಡೇ. ಇಟ್ ನೀಡ್ಸ್ ಓನ್ಲಿ 10 minutes ಪರ್ ಡೇ. ದಿನಕ್ಕೆ 10 ನಿಮಿಷ ನೀವು ಫ್ರೀ ಮಾಡಿಕೊಂಡು ನಿಮ್ಮ ಕನ್ವಿನಿಯೆಂಟ್ ಟೈಮಲ್ಲಿ ಅದನ್ನು ಒಂದು ಟೈಮ್ ಶೆಡ್ಯೂಲ್ ಮಾಡ್ಕೊಳ್ಳಿ. 10 minutes ಏನು ಮಾಡಬೇಕು ಡೈಲಿ ಸ್ಪೀಕಿಂಗ್ ಪ್ರಾಕ್ಟೀಸ್ಗೆ ಅಂದರೆ ಡಿವೈಡ್ ಮಾಡ್ಕೊಳ್ಳಿ. 2 minutes ನಿಮ್ಮ ಬಗ್ಗೆನೇ ಮಾತಾಡಿ. ಎಕ್ಸಾಂಪಲ್, ಐ ಆಮ್ ಬಸವಣ್ಣ, ಐ ಆಮ್ ಎ ಟೀಚರ್, ಐ ಲಿವ್ ಇನ್ ಬೆಂಗಳೂರು. ಸೊ ಕಮಿಂಗ್ ಟು ಯುವರ್ ಸೈಡ್, ನೀವು ಏನಾಗಿದ್ದೀರಿ, ನೀವು ಏನು ಜಾಬ್ ಮಾಡ್ತಾ ಇದ್ದೀರಿ, ಎಲ್ಲಿ ವಾಸ ಮಾಡ್ತಾ ಇದ್ದೀರಿ, ಸ್ಟಾರ್ಟ್ ಮಾಡಿ. ನಿಮ್ಮ ಬಗ್ಗೆ ಒಂದು 2 minutes ಮಾತಾಡಿ, ಆಯಿತಾ? ಅದಾದಮೇಲೆ ಆ ದಿನದ ಬಗ್ಗೆ ಮಾತಾಡಿ. ಫಾರ್ ಎಕ್ಸಾಂಪಲ್, ಟುಡೇ ಈಸ್ ಸಂಡೇ, ಟುಮಾರೋ ಈಸ್ ಮಂಡೇ, ಟುಮಾರೋ ಐ ಹ್ಯಾವ್ ಟು ಗೋ ಟು ಮೀಟ್ ಮೈ ಫ್ರೆಂಡ್. ಈ ಥರ ಏನು ಆ ದಿನದಲ್ಲಿ ಏನು ಪ್ಲಾನ್ ಇದೆ ಅದನ್ನು ಮಾತಾಡಿ. ಅಥವಾ ಪಾಸ್ಟ್ ಆ್ಯಕ್ಷನ್ಸ್ ಏನು ನಡೆದೋಗಿದೆ, ಹ್ಯಾಪನ್ಡ್ ಥಿಂಗ್ಸ್, ಅದ್ರ ಬಗ್ಗೆ ಮಾತಾಡಿ. ಎಸ್ಟರ್ಡೇ ಐ ವೆಂಟ್ ಟು ಸಿನಿಮಾ, ಎಸ್ಟರ್ಡೇ ಆರ್ ಡೇ ಬಿಫೋರ್ ಎಸ್ಟರ್ಡೇ ಐ ಮೆಟ್ ಮೈ ಫ್ರೆಂಡ್, ಐ ಹ್ಯಾಡ್ ಡನ್ ದಟ್ ಪ್ರಾಜೆಕ್ಟ್ ವರ್ಕ್. ಈ ಥರ ಏನು ಬರ್ತದೆ ತಪ್ಪಾದರೂ ಪರವಾಗಿಲ್ಲ ಮಾತಾಡ್ತಾ ಹೋಗಿ. ಅದಾದಮೇಲೆ ನಿಮ್ಮ ಗೋಲ್ ಏನಿದೆ, ನಿಮ್ಮ ಹ್ಯಾಬಿಟ್ಸ್ ಏನಿದೆ, ನಿಮ್ಮ ಡೈಲಿ ರುಟೀನ್ ಏನಿದೆ, ಇದರ ಬಗ್ಗೆ ಮಾತಾಡಿ. ಸೊ ಈ ಎಲ್ಲವನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಮುಂದಿನ ವಿಡಿಯೋಸ್ಗಳಲ್ಲಿ ಸಪ್ರೇಟ್ ಆಗಿ ನಿಮ್ಮನ್ನು ಮೀಟ್ ಮಾಡ್ತಾನೆ. ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನು ಮಾತಾಡ್ಕೊಂಡು ಹೋದಾಗ, ಬೆಳೆಸ್ಕೊಂಡು ಹೋದಾಗ, ಅಡಾಪ್ಷನ್ ಮಾಡ್ಕೊಂಡು ಹೋದಾಗ ಖಂಡಿತ ನಿಮ್ಮ ಇಂಗ್ಲೀಷ್ ಕೂಡ ಫ್ಲೂಯೆನ್ಸಿಯನ್ನು ಪಡ್ಕೊಳ್ತದೆ. ಸೊ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಗೊತ್ತಿದ್ರೂ ಕೂಡ ನಾವು ಯಾಕೆ ಮಾತನಾಡ್ಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥ 5 ಮೈನ್ ಪ್ರಾಬ್ಲಮ್ಸು, ಅದಕ್ಕೆ ತಕ್ಕ ಸಿಂಪಲ್ ಸೊಲ್ಯೂಷನ್ಸ್ನ ಕಂಡುಕೊಂಡಿದ್ದೀವಿ. ಸೊ ಇಂಥದ್ದೇ ನಿಮ್ಮ ಇಂಗ್ಲೀಷ್ ಡೆವಲಪ್ಮೆಂಟ್ ಆಗಲಿಕ್ಕೆ ಅವಶ್ಯಕವಾಗಿ ಬೇಕಾದಂಥ ವಿಚಾರಗಳನ್ನು ಹೊತ್ತಂತ ನನ್ನ ವೀಡಿಯೋಸನ್ನು ವಾಚ್ ಮಾಡಿ. ನಿಮಗೆ ಇನ್ನೊಂದಷ್ಟು ಇಂಗ್ಲೀಷ್ ಗ್ರೋಯಿಂಗ್ ಆಗುತ್ತೆ. ಸೊ ಕೀಪ್ ವಾಚಿಂಗ್, ಕೀಪ್ ಗ್ರೋಯಿಂಗ್.